ಇದು ನಾವು ಒಬ್ಬರೇ ನೋಡಿದ್ರೆ ಸಿನಿಮಾ ಅನ್ಸ್ಕೊಳಲ್ಲ. ಫ್ಯಾಮಿಲಿನೆಲ್ಲ ಕರ್ಕೊಂಬಂದು ತೋರಿಸಿದ್ರೆ ಮಾತ್ರ ಇದೊಂದು ಸಿನಿಮಾ ಅನ್ಸ್ಕೊಂತೆ. ಭೀಮನು ಒಂದು ಜನರಿಗೆ ಒಂದು ರೌಡಿಸಮ್ ತರನೇ ತಿಳಿತಾ ಇತ್ತು. ಸಿನಿಮಾ ಮಾಡಿದ್ದಾರೆ, ಇದೇ ಲ್ಯಾಂಡ್ ಲಾರ್ಡ್ ಮೂವಿ ಅಂತ. ಒಂದು ರೌಡಿಸಮ್ ಕಥೆಗಳಾಗಿದ್ವು, ಅಂಡರ್ ವರ್ಲ್ಡ್ ಕಥೆ ಆಗಿದ್ವು. ಸೊ ಇದು ಒಂದು ಮಣ್ಣಿನ ಕಥೆನ ಕೆಲವೊಂದು ಮೀಡಿಯಾದಲ್ಲೆಲ್ಲ ಮಾತಾಡಿದ್ದಾರೆ ಅವರು, ಕೆಲವು ಮೀಡಿಯಾದಲ್ಲೇ ಮಾತಾಡಿದ್ದಾರೆ. ಆ ಮೀಡಿಯಾದಲ್ಲಿ ಮಾತಾಡಿದ್ನ ಈಗ ಪ್ರೂವ್ ಮಾಡಿದ್ರು. ನಾನು ನೆಕ್ಸ್ಟ್ ಓವರ್ ಟೈಮ್ ಬರ್ತಡೇ ಹೋದಾಗ ಇದಕ್ಕ ಪ್ರೊಡ್ಯೂಸ್ ಮಾಡಿದವರು ಕಣ್ಣಲ್ಲಿ ನೀರ್ ಹಾಕಿದ್ರು. ಯಾಕೆ ಕಣ್ಣೀರ್ ಹಾಕಿದ್ರು? ಇಲ್ಲಿ ದುನಿಯಾ ವಿಜಯ್ ಅವರ ಆಕ್ಟಿಂಗ್ ಕೂಡ ಸ್ವಲ್ಪ ಜಾಸ್ತಿ ಚೆನ್ನಾಗಿ ಇಂಪ್ರೂವ್ಮೆಂಟ್ ಮಾಡ್ಕೊಂಡಿದ್ದಾರೆ ಅನ್ಸುತ್ತೆ. ಇದ್ರಾಗ ವಿಲನ್ ಯಾರು ಅಲ್ಲ, ಹೀರೋನೇ ಅಲ್ಲ, ಎಲ್ಲ ತಕ್ಕ ಮಟ್ಟಿಗೆ. ಸೊ ಈ ಹಿಂದೆ ನಾವು ನೋಡಿದ್ದು ಸಂಗೊಳ್ಳಿ ರಾಯಣ್ಣ ಸಿನಿಮಾದಲ್ಲಿ ಉಮಾಶ್ರೀ ಆ ಕ್ಯಾರೆಕ್ಟರ್. ಸೊ ಈಗ ದಾವಣಗೆರೆ ಯಾಕೆ ಇದು ಪ್ರಾಬ್ಲಮ್ ಆಯ್ತು? ಈಗ ಅಲ್ಲಿ ಲೈಸೆನ್ಸ್ ಬಂದಿಲ್ಲ ಅಂತ ಹೇಳಿದ್ರು. ಆಮೇಲೆ ಗೀತಾಂಜಲಿ ಒಂದೇ ಥಿಯೇಟರ್ ಅಂದ್ರು, ಎರಡು ಇದ್ದಿದ್ದನ್ನು ಸಿಂಗಲ್ ತಂದ್ರು. ದುನಿಯಾ ವಿಜಯ್ ಅವ್ರ ಸಿನಿಮಾಗಳಿಗೆ ಯಾಕೆ ಈ ರೀತಿ ಆಗುತ್ತೆ ತೊಂದರೆಗಳು? ಸಿನಿಮಾ ಯಾಕೆ ವಿಜಯ್ ಅವರಿಗೆ ಈ ರೀತಿ ತೊಂದರೆ ಮೇಲೆ? ಒಳ್ಳೆಯವ್ರಿಗೆ ಕಷ್ಟ ಬಂದೇ ಬರುತ್ತೆ ಸರ್. ಅದೇ ಈ ಫಿಲಿಂ ಮುಖಾಂತರ ಭಗವಂತ ಕೈ ಹಿಡಿತಾನೆ. ದುನಿಯಾದಲ್ಲಿ 2 ಟೊಮೆಟೊ 15 ರೂಪಾಯಿ ಇಟ್ಕೊಂಡು ಬಂದ್ರು. ಇದೇ ಹವಾಯಿ ಚಪ್ಲಿ ಅವ್ರು ದುನಿಯಾದಲ್ಲಿ ಹಾಕಿದ್ದು. ಇಂಥದ್ದು ಹಾಕೊಂಡು ಅವ್ರು ಬಂದಿರೋದು. ಇವತ್ತು ಲ್ಯಾಂಡ್ ಲಾರ್ಡ್ ಮೂವಿ ಎಲ್ಲ ಮನ್ಸಿಗೆ ಮುಟ್ಟೋ ಅಂತದ್ದು. ಹಾಯ್ ಹಲೋ ನಮಸ್ತೆ, ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಪ್ರೀತಿಯ ಅಜಯ್ ಸಾರಥಿ ಮಾತಾಡ್ತಾ ಇದ್ದೀನಿ. ಸ್ಯಾಂಡಲ್ವುಡ್ ಸಲಗ ದುನಿಯಾ ವಿಜಯ್ ಅವರ ಬಹು ನಿರೀಕ್ಷಿತ ಇರ್ತಕ್ಕಂಥ ಸಿನಿಮಾ. ತುಂಬಾ ದಿನಗಳಿಂದ ಕಾದು ಕುಂತಿದ್ರು ದುನಿಯಾ ವಿಜಯ್ ಅವರ ಸಿನಿಮಾ ಬರುತ್ತೆ 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 ಅಂತ. ಸೊ ಇದು ಒಂದು ಮಣ್ಣಿನ ಸೊಗಡಿನ ಕತೆ, ನಮ್ಮ ಕನ್ನಡ ಮಣ್ಣಿನ ಸೊಗಡಿನ ಕಥೆಯನ್ನ ಮಾಡಬೇಕು ಅಂತೇಳಿ ದುನಿಯಾ ವಿಜಯ್ ಅವರು ವೇಟ್ ಮಾಡಿ ಭೀಮಾ ಮತ್ತು ಸಲಗ ಇವೆರಡು ಸಿನಿಮಾ ಸಕ್ಸಸ್ ಅನ್ನ ಕೊಟ್ಟ ನಂತರ ಮತ್ತೆ ಒಂದು ಬ್ಲಾಕ್ ಬಸ್ಟರ್ ಸಿನಿಮಾನ ಕೊಡಬೇಕು ಅಂತ ವೇಟ್ ಮಾಡಿ ಇವತ್ತು ಲ್ಯಾಂಡ್ ಲಾರ್ಡ್ ಸಿನಿಮಾನ ರಿಲೀಸ್ ಮಾಡಿರ್ತಾರೆ. ಸೊ ರಾಜ್ಯಾದ್ಯಂತ ಭರ್ಜರಿಯಾಗಿ ಓಪನಿಂಗ್ ಅನ್ನ ಪಡೆದಿರ್ತದೆ. ಹಾಗಾಗಿ ದಾವಣಗೆರೆಯ ಗೀತಾಂಜಲಿ ಚಿತ್ರಮಂದಿರದಲ್ಲಿ ಸಿನಿಮಾ ರಿಲೀಸ್ ಆಗಿದೆ. ಸೊ ಲ್ಯಾಂಡ್ ಲಾರ್ಡ್ ಸಿನಿಮಾದ ಬಗ್ಗೆ ಮಾತನಾಡೋದಕ್ಕೆ ನನ್ನ ಜೊತೆಗೆ ಅಪ್ಪಟ ದುನಿಯಾ ವಿಜಯ್ ಅವರ ಅಭಿಮಾನಿಯಾಗಿರ್ತಕ್ಕಂಥ ಜಂಗ್ಲಿ ಮಂಜು ಅವರು ಇದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಇವರು ಜಂಗ್ಲಿ ಮಂಜು ರಾಜ್ಯಾದ್ಯಂತ ಫೇಮಸ್. ಯಾಕಪ್ಪ ಅಂದ್ರೆ ಇವರು ಜೂನಿಯರ್ ದುನಿಯಾ ವಿಜಯ್ ಅಂತಾನೆ ಕರೀತಾರೆ. ತುಂಬಾ ಜನರಿಗೆ ಗೊತ್ತಿಲ್ಲ ಇವರು ದಾವಣಗೆರೆಯ ಪ್ರತಿಭೆ ಅಂತೇಳಿ. ಸೊ ಹಾಗಾಗಿ ದಾವಣಗೆರೆಯಲ್ಲಿರ್ತಕ್ಕಂಥ ಅಪ್ಪಟ ದುನಿಯಾ ವಿಜಯ್ ಅವರ ಅಭಿಮಾನಿ ಇವರು. ಸಿನಿಮಾ ಹೇಗಿದೆ, ಸಿನಿಮಾದ ಮೇಕಿಂಗ್ ಹೇಗಿದೆ, ಸಿನಿಮಾದ ಮ್ಯೂಸಿಕ್ ಡೈರೆಕ್ಷನ್ ಹೇಗಿದೆ, ಕತೆ ಹೇಗಿದೆ, ಹಾಗೂ ಆಕ್ಟಿಂಗ್ ಕೂಡ ಹೇಗಿದೆ ಅನ್ನೋದನ್ನ ಇವರಿಂದ ಕೇಳ್ತಾ ಹೋಗ್ತೀನಿ. ಸರ್, ಇವತ್ತು ನೀವು ಲ್ಯಾಂಡ್ ಲಾರ್ಡ್ ಸಿನಿಮಾನ ನೋಡಿದೀರಾ? ನೋಡಿದ್ವಿ. ಹೆಂಗ ಅನಿಸ್ತು, ಹೇಗಿದೆ? ಚೆನ್ನಾಗಿದೆ ಸರ್, ತುಂಬಾ ಚೆನ್ನಾಗಿದೆ. ಒಂದು ತಂದೆ ಮಗಳ ಸೆಂಟಿಮೆಂಟ್ ಆಗ್ಲಿ, ಜನಕ್ಕೆ ಕೆಟ್ಟದಾದಾಗ ಡಾಕ್ಟರ್ BR ಅಂಬೇಡ್ಕರ್ ಅವರು ಏನ್ ತಂದು ಜಾರಿಗೆ ಮಾಡಿದ್ರು ಅದನ್ನ ತೋರ್ಸೋದ್ರಾಗಲಿ ತುಂಬಾ ಚೆನ್ನಾಗಿದೆ ಸರ್. ತುಂಬಾ ಖುಷಿ ಆಯ್ತು. ಇದು ನಾವು ಒಬ್ಬರೇ ನೋಡಿದ್ರೆ ಸಿನಿಮಾ ಅನ್ಸ್ಕೊಳಲ್ಲ. ಫ್ಯಾಮಿಲಿನೆಲ್ಲ ಕರ್ಕೊಂಬಂದು ತೋರಿಸಿದ್ರೆ ಮಾತ್ರ ಇದೊಂದು ಸಿನಿಮಾ ಅನ್ಸ್ಕೊಂತೆ ಸರ್. ಯಾಕಂದ್ರೆ ಈಗ ಭೀಮಾ ಮಾಡಿದ್ರು, ಅದ್ರಲ್ಲಿ ಏನಾಯ್ತು, ಫಸ್ಟ್ ಆಫ್ ಆಲ್ ಸ್ಯಾಂಡಲ್ವುಡ್ ಸಲಗ ಅಂತ ಹೆಸರು ಫೇಮಸ್. ಸಲಗ ಮಾಡಿದ್ರಲ್ಲ, ಸಲಗ ಮಾಡಿದಾಗೆ ಹಳೆ ಪ್ರತಿಭೆಗಳಿಗೆ ಜಾರಿಗೆ ತಂದು ಕೊಟ್ರು. ನೆಕ್ಸ್ಟ್ ಭೀಮಾ ಮಾಡಿದ್ರು. ಭೀಮನು ಒಂದು ಜನರಿಗೆ ಒಂದು ರೌಡಿಸಮ್ ತರನೇ ತಿಳಿತಾ ಇತ್ತು. ಈಗ ನಮ್ಮ ಸರ್ ಅವರು, ದುನಿಯಾ ವಿಜಯ್ ಬಾಸ್ ಅವರು, ಎಲ್ಲದಕ್ಕಿಂತ ಮುಖ್ಯವಾಗಿ ಮನಿ ಮಂತ್ರ ನೋಡ್ಬೇಕನ್ನೋದು ಒಂದು ತಲೆಗೆ ಇಟ್ಕೊಂಡು ಕಾನ್ಸೆಪ್ಟ್ ತಗೊಂಡು ಡಾಕ್ಟರ್ BR ಅಂಬೇಡ್ಕರ್ ಅವರ ತತ್ವದಿಂದ ಒಂದು ಸಿನಿಮಾ ಮಾಡಿದ್ದಾರೆ. ಇದೇ ಲ್ಯಾಂಡ್ ಲಾರ್ಡ್ ಮೂವಿ ಅಂತ. ತುಂಬಾ ಚೆನ್ನಾಗಿದೆ ಸರ್. ಈ ಹಿಂದೆ ಬಂದಿರ್ತಕ್ಕಂಥ ಸಿನಿಮಾಗಳು ಒಂದು ರೌಡಿಸಮ್ ಕಥೆಗಳಾಗಿದ್ವು, ಅಂಡರ್ ವರ್ಲ್ಡ್ ಕಥೆ ಆಗಿದ್ವು. ಸೊ ಇದು ಒಂದು ಮಣ್ಣಿನ ಕಥೆನ ಯಾಕೆ ಮಾಡಿದ್ರು ಅಂತ ನಿಮಗೆ ಏನಾದ್ರು ಅನಿಸ್ತಾ? ಯಾಕೆ ಮಾಡಿದ್ರು ಅಂತಂದ್ರೆ ಅವರು ತಲೆಯಲ್ಲಿ ಒಂದಿತ್ತು, ಬಾಸ್ ತಲೆಯಲ್ಲಿ ಹೇಳ್ತಾ ಇದ್ರು ಈ ತರ ಒಂದ್ ಕತೆ ಮಾಡ್ಬೇಕಂತ. ಕೆಲವೊಂದು ಮೀಡಿಯಾದಲ್ಲೆಲ್ಲ ಮಾತಾಡಿದ್ದಾರೆ ಅವರು, ಕೆಲವು ಮೀಡಿಯಾದಲ್ಲೇ ಮಾತಾಡಿದ್ದಾರೆ. ಆ ಮೀಡಿಯಾದಲ್ಲಿ ಮಾತಾಡಿದ್ನ ಈಗ ಪ್ರೂವ್ ಮಾಡಿದ್ರು. ಅವಾಗ ಜನಕ್ಕೆ ಖುಷಿ ಪಡಿಸೋದ್ನ ಈಗ ಖುಷಿ ಪಡಿಸ್ತಾ ಇದಾರೆ. ನೋಡ್ಬೇಕು ಜನ ಎಲ್ಲ. ಈ ಸಿನಿಮಾದಲ್ಲಿ ಈಗ ನೀವು ನೋಡ್ಕೊಂಡ್ ಬಂದಿದ್ದೀರಾ ಸಿನಿಮಾ ನೋಡಿದೆ ಸರ್. ಸಿನಿಮಾ ಡೈರೆಕ್ಷನ್, ಕತೆ ಜಡೇಶ್ ಹಂಪಿ ಅವರು ಡೈರೆಕ್ಷನ್ ಮಾಡಿದ್ದಾರೆ. ಅವ್ರ ಕನಸು ಸಹ ಇದು. ನಾನು ನೆಕ್ಸ್ಟ್ ಓವರ್ ಟೈಮ್ ಬರ್ತಡೇ ಹೋದಾಗ ಇದಕ್ಕ ಪ್ರೊಡ್ಯೂಸ್ ಮಾಡಿದವರು ಕಣ್ಣಲ್ಲಿ ನೀರ್ ಹಾಕಿದ್ರು. ಆ ಕಣ್ಣೀರ್ನ ಈ ಫಿಲಿಂ ಜನ ನೋಡಿ ಒರೆಸ್ತಾರನ್ನೋ ನನಗೆ ಧೈರ್ಯ ಇದೆ, ಖುಷಿ ಇದೆ, ಹೆಮ್ಮೆ ಇದೆ, ಖುಷಿ ಇದೆ. ಯಾಕೆ ಕಣ್ಣೀರ್ ಹಾಕಿದ್ರು? ಯಾಕೆ ಕಣ್ಣೀರ್ ಹಾಕಿದ್ರು ಅಂದ್ರೆ ಇಷ್ಟು ವರ್ಷದ ಮೇಲೆ ಒಂದು ಕತೆ ಮಾಡ್ತಿದ್ದೀನಲ್ಲ. ನಮ್ ಜಡೇಶ್ ಸರ್ ಅಂಬಿ ಅವರು ಮಾಡ್ತಾ ಇದಾರೆ. ಇದು ಕನಸಲ್ಲೇ ಉಳಿದಂತೆ ಅವ್ರಿಗೆ. ಅದನ್ನ ಈಗ ತಂದು ಜಾರಿಗೆ ಮಾಡಿದ್ರಲ್ಲ, ಅವ್ರಿಗೊಂದು ಖುಷಿ, ಹೆಮ್ಮೆ ಆಯ್ತು. ಜನರ ರೆಸ್ಪಾನ್ಸ್ ನೋಡಿ ಇನ್ನೂ ಅಲ್ಲಿ ಹೇಗಿದೆಯೋ ಅವ್ರ ಖುಷಿ ಹೇಗಿದೆ ಅನ್ನೋದೊಂದು ನೋಡ್ಬೇಕು ನಾವು. ಸೊ ಇದರಲ್ಲಿ
ಈಗ ಡೈರೆಕ್ಷನ್ ಅಂತ ಬಂದಾಗ ಮಣ್ಣಿನ ಕತೆ ಅಂತ ಮಾಡಿದ್ರು. ಇಲ್ಲಿ ದುನಿಯಾ ವಿಜಯ್ ಅವರ ಆಕ್ಟಿಂಗ್ ಕೂಡ ಸ್ವಲ್ಪ ಜಾಸ್ತಿ ಚೆನ್ನಾಗಿ ಇಂಪ್ರೂವ್ಮೆಂಟ್ ಮಾಡ್ಕೊಂಡಿದ್ದಾರೆ ಅನ್ಸುತ್ತೆ. ಅವ್ರ ಇಂಪ್ರೂವ್ಮೆಂಟ್ ಎಲ್ಲದರಲ್ಲೂ ಅವ್ರ ಲೆಕ್ಕಕ್ಕೆ ಅವ್ರನ್ನ ಇಟ್ಕೊಂಡ್ರೆ ಬೇರೆಯನ್ನು ಅದೇ ಲೆಕ್ಕಕ್ಕೆ ಇಟ್ಟಿರ್ತಾರೆ ಸರ್. ಇದ್ರಾಗ ವಿಲನ್ ಯಾರು ಅಲ್ಲ, ಹೀರೋನೇ ಅಲ್ಲ, ಎಲ್ಲ ತಕ್ಕ ಮಟ್ಟಿಗೆ ಯಾರು ದೊಡ್ಡವರಲ್ಲ ಇಲ್ದೇನೆ ಈಕ್ವಲ್ ಆಗಿ ತೋರಿಸಿದಾರೆ ಸರ್. ಒಂದ್ ಮಗಳಿಗಾಗ್ಲಿ, ಈಗ ತಂದೆ ಮಗಳಿಗೆ ನಮ್ಮ ಸರ್ ಅವರು ಮಗಳಿಗೆ ಈ ಸೀನ್ ಕೊಡಬಾರ್ದು ಅನ್ನಂಗಿದ್ರೆ ಅದೇ ಸೀನ್ ಕೊಟ್ಟು ಪ್ರೂವ್ ಮಾಡಿದ್ದಾರೆ ಇದರಲ್ಲಿ. ಇದರಲ್ಲಿ ಉಮಾಶ್ರೀ ಕ್ಯಾರೆಕ್ಟರ್ ಕೂಡ ತುಂಬಾ ವೇಟ್ ಸರ್ ಇದೆ. ಅದು ತಾಯಿನೇ ಏನಂದ್ರೆ ಅದು ತಾಯಿ ಕ್ಯಾರೆಕ್ಟರ್ ಐತಲ್ಲ ಎಲ್ರಿಗೂ ಬರಲ್ಲ, ಬಟ್ ಆ ತಾಯಿಗೆ ಬಂತಂದ್ರೆ ಅದಕ್ಕೆ ಇದು ಅನ್ನೋದೇ ಇಲ್ಲ. ಸೊ ಈ ಹಿಂದೆ ನಾವು ನೋಡಿದ್ದು ಸಂಗೊಳ್ಳಿ ರಾಯಣ್ಣ ಸಿನಿಮಾದಲ್ಲಿ ಉಮಾಶ್ರೀ ಆ ಕ್ಯಾರೆಕ್ಟರ್ ಎಲ್ಲಾರ್ನು ಕಣ್ಣಲ್ಲಿ ನೀರ್ ತರಿಸುವಂತ ಕ್ಯಾರೆಕ್ಟರ್ ಆಗಿರ್ಬೋದು, ಅಳಿಸೋ ಅಂತ ಸೀನ್ ಸುಮ್ನೆ ಅಲ್ಲ. ಯಾಕಂದ್ರೆ ಒಂದ್ ಸ್ಕ್ರೀನ್ ಮೇಲೆ ಕುತ್ಕೊಂಡು ಕಣ್ಣೀರ್ ಬರುತ್ತೆ ನಮಗೆ ಆ ಸೀನ್ ನೋಡಿ ಅಂದ್ರೆ ಅಷ್ಟು ಈಸಿ ಅಲ್ಲ ಅದು ಅಳು ಬರ್ಸೋದು. ಬಟ್ ಅದು ಉಮಾಶ್ರೀಗೆ ಆ ಶಕ್ತಿ ಇದೆ ಅನ್ಸುತ್ತೆ. ನಿಮ್ಗೆ ಏನು ಅನ್ಸುತ್ತೆ ಸರ್? ಅದು ಶಕ್ತಿ ಇದೆ ಅಂದ್ರೆ ಈಗ ಪುಟ್ನಂಜದಲ್ಲಿ ನೋಡಿದಿರಲ್ಲ, ಅವರು ಆ ವೇಷ ಹಾಕಿದರೆ ತಲೆ ಮೇಲೆ ಬಿಳಿ ಕೂಲ್ ಬಂದು ಅಂದ್ರೆ ಕಣ್ಣಲ್ಲಿ ನೀರು ಬರ್ಬೇಕು, ಮನ್ಸಿಗೆ ನೆಮ್ಮದಿ ಆಗ್ಬೇಕು. ಅದೇ ಕ್ಯಾರೆಕ್ಟರ್ ಅವ್ರು ತಗೊಳೋದು. ಅದನ್ನ ಬಾಸ್ ಏನ್ ಮಾಡಿಸಿದಾರೋ, ಡೈರೆಕ್ಟರ್ ಏನ್ ಮಾಡಿಸಿದಾರೋ ಗೊತ್ತಿಲ್ಲ, ಬಟ್ ಸಖತ್ತಾಗಿದೆ ಸರ್. ಸರ್ ಇದರಲ್ಲಿ ರಾಜ್ ಬಿ ಶೆಟ್ಟಿ ಅವರು ವಿಲನ್ ಕ್ಯಾರೆಕ್ಟರ್ ಮಾಡಿದ್ದಾರೆ. ನಿಮ್ಗೆ ಏನ್ ಅನಿಸ್ತು? ಅವ್ರ ಕ್ಯಾರೆಕ್ಟರ್ ಇಷ್ಟ ಆಯ್ತಾ? ಇಷ್ಟ ಆಯ್ತು ಸರ್. ಕಲೆ ಸರ್, ಇದು ಒಂದು ಕಲೆ. ನಮ್ ಬಾಸು ಅದರಲ್ಲಿ ಕೆಲವು ಅವ್ರ ಹತ್ರ ಹೊಡ್ತ ತಿಂದ್ರದಿಂದ ಹಿಡಿದು ಚಪ್ಲಿ ಹಾರ ಅಂತ, ಅದು ಚಪ್ಲಿ ಹಾರಲ್ಲ ಸರ್. ಜನರಿಗೆ ನಾವು ಇದೆಲ್ಲ ಹಾಕೊಂಡು ನಿಂತ್ಕೊಂಡ್ರೆ ಏನು ಆಗಲ್ಲ. ಅವ್ರೆಲ್ಲ ನಾವು ನಿಂತ್ಕೊಂಡು ನನ್ನ ಮಕ್ಕಳ ಕುಟಗಾರಾಗ್ಲಿ ಬೆಳೆಸ್ಬೇಕು ಅನ್ನೋದೊಂದು ಪ್ರೂವ್ ಮಾಡಿದ್ದಾರೆ ಸರ್. ಸೊ ನನಗೆ ಒಟ್ಟಾರೆಯಾಗಿ ಕತೆ ಹೇಳ್ಬೇಕಪ್ಪ ಅಂತಂದ್ರೆ ಸಿನಿಮಾದಲ್ಲಿ ಏನ್ ಹೇಳಿದ್ದಾರೆ ಅಂದ್ರೆ, ನಾವು ಜೀತದಾಳ ಪದ್ಧತಿಯನ್ನ ಬಿಟ್ಟು ವಿದ್ಯೆನ ಕಲ್ತ್ರೆ ನಾವು ಮುಂದೆ ಬರ್ಬೋದು, ವಿದ್ಯೆನ ಕಲೀರಿ ಅನ್ನೋದು ಒಂದು ಪಾಠ. ಅದು ಪಾಠ ಅಂದ್ರೆ ತಂದೆ ಮಾತು ಮಗಳು ಕೇಳ್ಬೇಕು, ಮಗಳು ಮಾತು ತಂದೆ ಕೇಳ್ಬೇಕು. ಇವೆರಡು ಕಲ್ತಂದ್ರೆ ಮಗಳು ದೇಶಕ್ಕೆ ಪ್ರಜೆ ಆಗ್ತಾಳೆ, ತಂದೆ ಮಗಳಿಗೆ ಒಳ್ಳೆ ತಂದೆ ಆಗ್ತಾನೆ. ಈಗ ದಾವಣಗೆರೆಯಲ್ಲಿ 2 ಥಿಯೇಟರ್ಗೆ ಅಂತ ಹೇಳಿದ್ರು ಸಿನಿಮಾ. ಹೌದು ಸರ್, ನಮಗೂ ಅದೊಂದು ನಿರೀಕ್ಷೆ ಇದೆ. 2 ತ್ರಿನೇತ್ರ ಥಿಯೇಟರ್ ಹೇಳಿದ್ರು. ಎಲ್ಲ ಅಭಿಮಾನಿಗಳೆಲ್ಲ ಸೇರಿ ಅವರು ಬ್ಯಾನರ್ ಗಿನ್ನರ್ ಪ್ರತಿಯೊಂದು ಮಾಡಿಸಿ, ನಮ್ಮವು ಸಮೇತ ತುಂಬಾ ಮಾಡಿಸಿ ಹಾಕಿದ್ದೀವಿ. ಬಟ್ ಅಲ್ಲಿ ಏನಾಯ್ತೋ ಏನೋ ಗೊತ್ತಿಲ್ಲ, ಸಡನ್ ಆಗಿ ಈ ಥಿಯೇಟರ್ಗೆ ಹಾಕಿದ್ರು. ಆದ್ರೂ ಎಲ್ಲ ತಂದು ಇಲ್ಲಿ ಕಟ್ತಾ ಇದಾರೆ. ಅವರು ಅಭಿಮಾನಿ ಚಿರಋಣಿ, ನಮ್ಮ ಭಾಷೆ ಚಿರಋಣಿ. ಅವ್ರು ನಮಗೆ ಅಂತಾರೆ ದುನಿಯಾ ವಿಜಯ್ ಅಂತಂದು, ನಮ್ಮ ಕಡೆಯಿಂದ ಅವ್ರಿಗೆ ಚಿರಋಣಿ. ಸೊ ಈಗ ದಾವಣಗೆರೆ ಯಾಕೆ ಇದು ಪ್ರಾಬ್ಲಮ್ ಆಯ್ತು? ಈಗ ಅಲ್ಲಿ ಲೈಸೆನ್ಸ್ ಬಂದಿಲ್ಲ ಅಂತ ಹೇಳಿದ್ರು, ಆಮೇಲೆ ಗೀತಾಂಜಲಿ ಒಂದೇ ಥಿಯೇಟರ್ ಅಂದ್ರು, 2 ಇದ್ದಿದ್ದನ್ನ ಸಿಂಗಲ್ ತಂದ್ರು. ಇದ್ರ ಬಗ್ಗೆ ಏನಾದ್ರು ನಿಮ್ಗೆ ಮಾಹಿತಿ? ಸೊ ಅದ್ರ ಬಗ್ಗೆ ಏನಿಲ್ಲ, ನಾವು ಅಭಿಮಾನಿ, ನಾವು ನೋಡಿದ್ವಿ. ಅಂದ್ರೆ ಅಲ್ಲಿ ಇಲ್ಲ ಅಂತ ಅಂದ್ರು, ಅಲ್ಲಿಲ್ಲ ಅಂದ್ರೆ ಇನ್ನೊಂದಿದೆಯಲ್ಲ ಅಲ್ಲಿ ನೋಡೋಣ. ಎಲ್ಲಿ ಬೆಳೆದ್ರು ಸಾಕು. ಇಂಥ ಸಿನಿಮಾನ ಎಲ್ಲಿ ನೋಡಿದ್ರು ಸಮೇತ ಮನ್ಸಿಗೆ ಬೇಜಾರು ಅನ್ಸಲ್ಲ. ಎಲ್ಲ ಥಿಯೇಟರ್ ಒಂದೇ. ವಿಜಯ್ ಅವ್ರ ಸಿನಿಮಾಗಳಿಗೆ ಯಾಕೆ ಈ ರೀತಿ ಆಗುತ್ತೆ ತೊಂದರೆಗಳು? ಲೈಸೆನ್ಸ್ ಬರೋದು ಲೇಟ್ ಅಂತೆ ಸಿನಿಮಾ. ಯಾಕೆ ವಿಜಯ್ ಅವರಿಗೆ ಈ ರೀತಿ ತೊಂದರೆ? ಮೇಲೆ ಒಳ್ಳೆಯವ್ರಿಗೆ ಕಷ್ಟ ಬಂದೇ ಬರುತ್ತೆ ಸರ್. ಅದೇ ಈ ಫಿಲಿಂ ಮುಖಾಂತರ ಭಗವಂತ ಕೈ ಹಿಡಿತಾನೆ. ಅವರು 2 ಟೊಮೊಟೊ 15 ರೂಪಾಯಿ ಇಟ್ಕೊಂಡು ಬಂದ್ರವ್ರು. ದುನಿಯಾದಲ್ಲಿ 2 ಟೊಮೊಟೊ 15 ರೂಪಾಯಿ ಇಟ್ಕೊಂಡು ಬಂದ್ರವ್ರು. ಇದೇ ಹವಾಯಿ ಚಪ್ಲಿ ಅವ್ರು ದುನಿಯಾದಲ್ಲಿ ಹಾಕಿದ್ದು. ಇಂಥವ್ದು ಹಾಕೊಂಡು ಅವ್ರು ಬಂದಿರೋದು. ಇವತ್ತು ಲ್ಯಾಂಡ್ ಮೂವಿ ಎಲ್ಲ ಮನ್ಸಿಗೂ ಮುಟ್ಟ ಅಂತದ್ದು. ಭೀಮಾ ಮೂವಿ ಎಲ್ರಿಗೂ ಮನ್ಸಿಗೆ ಮುಟ್ಟ ಅಂತದ್ದು. ಅವ್ರ ಡೈರೆಕ್ಷನ್ ಬಂದ್ಮೇಲೆ ಸಣ್ಣ ಪುಟ್ಟ ಕ್ಯಾರೆಕ್ಟರ್ ಮಾಡಿಲ್ಲ. ಅದು ಭಗವಂತನ ಆಶೀರ್ವಾದ. ಅವ್ರಿಗೆ ಎಷ್ಟು ಕೆಟ್ಟದ್ದು ಬಯಸ್ತಾರೋ ಅಷ್ಟು ಭಗವಂತ ದೇವ್ರು ಒಳ್ಳೇದ್ ಮಾಡ್ತಾರೆ. ಈ ಸಿನಿಮಾದಲ್ಲಿ ಮ್ಯೂಸಿಕ್ ಡೈರೆಕ್ಟರ್ ತುಂಬಾ ಎಫೆಕ್ಟಿವ್ ಆಗಿ ಅಜನೀಶ್ ಲೋಕನಾಥ್ ಅವರು ಬ್ಯಾಕ್ ಗ್ರೌಂಡ್ ಸ್ಕೋರ್ ಮ್ಯೂಸಿಕ್ ನ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸರ್. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ವಾಯ್ಸ್ ಆಗ್ಲಿ, ನಿಂಗವ್ವ ಸಾಂಗ್ ಅಂತಲ್ಲ, ಈಗ ಬಾಸು ಎಲ್ಲ ತರದ ಸಾಂಗ್ ಕೊಟ್ರು. ಒಂದೇ ಸಾಂಗ್ನೆ ಈ ರೇಂಜಿಗೆ ಕೊಟ್ಟಿದ್ದಾರೆ. ಪ್ರಮೋಷನ್ ಮಾಡಿರೋದು ಒಂದೇ ಸಾಂಗ್. ಅದನ್ನ ಯಾವ ರೇಂಜಿಗೆ ಮಾಡಿದಾರೆ ಅಂದ್ರೆ, ಎಲ್ಲ ನೋಡಿದ್ರು ನಿಂಗವ್ವ ನಿನ್ಗೊಂದು ವಿಷಯ ಗೊತ್ತಾ? ಏನ್ ಗೊತ್ತು? ಬಂದ್ ನೋಡಿ ಗೊತ್ತಾಗುತ್ತೆ. ನಿಂಗವ್ವನ ವಿಷಯ ಗೊತ್ತಾಗುತ್ತೆ. ಒಟ್ಟಾರೆಯಾಗಿ ಸಿನಿಮಾ ಹೇಳ್ಬೇಕಪ್ಪ ಅಂತಂದ್ರೆ ಎಲ್ಲಾ ವರ್ಗದ ಜನರಿಗೆ ಈ ಸಿನಿಮಾ ಇಷ್ಟ ಆಗುತ್ತೆ. ತುಂಬಾ ಎಲ್ಲಾ ವರ್ಗ, ಇದು ಜಾತಿ ಭೇದ ಭಾವ ಇಲ್ಲ, ಮೇಲು ಕೀಳು ಇರಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಸರ್ ಮೂವಿ. ಒಟ್ಟಾರೆಯಾಗಿ ಅಭಿಮಾನಿಗಳಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಅಭಿಮಾನಿಗಳಿಗೆ ಹೇಳ್ಬೇಕಂತಂದ್ರೆ, ದಯವಿಟ್ಟು ಕನ್ನಡ ಸಿನಿಮಾ ಕನ್ನಡದಲ್ಲಿ ನೋಡಿ. ಇಂಥವು ಫಸ್ಟ್ ಆಫ್ ಆಲ್ ಮಕ್ಕಳಿಗೆ ತೋರಿಸ್ರಿ. ತಂದೆ ಇದ್ರೆ ಮಕ್ಕಳಿಗೆ ತೋರಿಸ್ರಿ, ಅಣ್ಣ ಇದ್ರೆ ತಂಗಿ ತೋರಿಸ್ರಿ. ಎಲ್ಲರೂ ನೋಡೋಂತ ಮೂವಿ ಸಹ ಇದು. ಎಲ್ಲರೂ ಬಂದು ಥಿಯೇಟರ್ ಅಲ್ಲೇ ನೋಡೋಂತ ಮೂವಿ. ಕೆಲವರು ವಿಡಿಯೋ ಮಾಡೋದಾಗ್ಲಿ ಮಾಡಬೇಡಿ. ಒಂದು ಕಲೆಗೆ ಪೈರಸಿ ಮಾಡಕ್ ಹೋಗ್ಬೇಡಿ ಯಾರು. ನಮ್ ಕಡೆಯಿಂದ ಇಷ್ಟು ಹೇಳ್ಬೋದು ಸರ್. ಒಳ್ಳೆ ಕಲಾವಿದ ಸರ್. ಇದು ಮಾಡಿದಾರೆ ಅಂದ್ರೆ ಈಗ ಎಷ್ಟು ಗೌರವಿಸ್ತಾರೆ. ಡಾಕ್ಟರ್ ಅಂಬೇಡ್ಕರ್ ಅವರಿಗೆ ಎಷ್ಟು ಸಂವಿಧಾನ, ಎಷ್ಟು ಅವ್ರು ತಂದು ಕೊಟ್ಟಿರೋದು ಈಗ ನಡೆಸ್ತಾ ಇದಾರೆ. ಕನ್ನಡ ಸಿನಿಮಾನ ಹಂಗೆ ನಡೆಸ್ರಿ. ಯಾರು ಕೆಟ್ಟರಲ್ಲ ಸರ್, ಎಲ್ಲಾರು ಒಳ್ಳೆಯವ್ರೆ. ಕನ್ನಡ ಸಿನಿಮಾ ರೀತಿ ನೋಡ್ರಿ.
ಅದರಲ್ಲಿ ಆ ಸೀನ್ ಐತಿ ಈ ಸೀನ್ ಐತಿ ಅವ್ರು ಮಾಡ್ತಿದ್ರ ಅಂದ್ರೆ ಅದರಿಂದ ಒಂದು ಅರ್ಥ ಇರುತ್ತೆ ಅಂತ ಅರ್ಥ. ಸೊ ಇದಾಗಿತ್ತು ವೀಕ್ಷಕರೇ, ದುನಿಯಾ ವಿಜಯ್ ಅವರ ಸಿನಿಮಾ ಲ್ಯಾಂಡ್ ಲಾರ್ಡ್ ಸಿನಿಮಾ ಇವತ್ತು ತೆರೆ ಕಂಡಿದ್ದು. ಈ ಸಿನಿಮಾ ಭರ್ಜರಿಯಾಗಿ ಓಪನಿಂಗ್ ನ ಪಡೆದಿದ್ದು, ದಾವಣಗೆರೆಯಲ್ಲಿ ಭರ್ಜರಿಯಾಗಿ ಓಪನಿಂಗ್ ನ ಪಡೆದಿದೆ. ಸೊ ಇದಾಗಿತ್ತು ದುನಿಯಾ ವಿಜಯ್ ಅವರ ಅಭಿಮಾನಿ ಜಂಗ್ಲಿ ಮಂಜು ಅವರು ಹೇಳಿದ್ದಾರೆ ಸಿನಿಮಾ ಹೇಗಿದೆ, ಸಿನಿಮಾ ಮೇಕಿಂಗ್ ಹೇಗಿದೆ ಅನ್ನೋದನ್ನ ಕಂಪ್ಲೀಟ್ ಆಗಿ ನಿಮ್ಗೆ ಹೇಳ್ತಾ ಹೋಗಿದ್ದಾರೆ. ಸೊ ಹಾಗಾಗಿ ಇವತ್ತು ತೆರೆ ಕಂಡಿದೆ ಸಿನಿಮಾ. ಖಂಡಿತ ಎಲ್ಲ ಕನ್ನಡ ಪ್ರೇಕ್ಷಕ ಅಭಿಮಾನಿಗಳು ಬಂದು ಚಿತ್ರಮಂದಿರಕ್ಕೆ ಬಂದು ಸಿನಿಮಾನ ನೋಡಿ ಪೈರಸಿಯನ್ನ ನಿಲ್ಲಿಸಿ ಅಂತ ನಾನು ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ನಮಸ್ಕಾರ.